शनकाय विद्महे तीक्ष्णदंष्ट्राय धीमहि तन्नो नारसिंह प्रचोदयात्. ಇವೆರಡರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ರಿ. ನೋಡಿದ್ರಾ, ಆ ದೇವ್ರಿಗೂ ಇದೇ ಇಷ್ಟ. ಅವ್ನು ಯಾವತ್ತೂ ಸಮಾಜದ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಬದಲಾಗಿ ನಮ್ಗೆ ಒಳ್ಳೇದಾಗುವಂಥ ಐಡಿಯಾ ಮಾತ್ರ ಕೊಡೋದು. ನೀವೇನು ಚಿಂತೆ ಮಾಡಬೇಡಿ. ಅಕ್ಕ ಮತ್ತೆ ಯಾಕಕ್ಕ ಡೌಟ್ ಪಡ್ತೀಯಾ? ಬಾ ನೀನು. ದೇವ್ರದಕ್ಕೆಲ್ಲ ಹೇಗೋ ಐಡಿಯಾ ಕೊಡ್ತಾನೆ? ಇದೆಲ್ಲ ಸತ್ಯನಾ? ಶಾಸ್ತ್ರಿಗಳು ತಂದು ಕೊಟ್ಟಿದ್ದು 2 ಪೊಣ್ಣದಲ್ಲೂ ಹಲ್ದಿ ಹೂವನೇ ಇತ್ತು. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಮ್ಯಾರೇಜ್. ನಮ್ಮ ಹುಡುಗಿನ ಹೆಂಗೆ ಸಂಭಾಳಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಲ್ಲವೋ ಅದು ನಡೆಯೋ ಮೋಸನ ನೀನೇ ಮೆಚ್ಚಬೇಕು. तदेव लग्नं सुदिनं तदेव ताराबलं चन्द्रबलं तदेव लक्ष्मीपते सुमुहूर्ता सावधान श्रीलक्ष्मीनारायण ध्यान सावधान ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ. ನಮಸ್ಕಾರ ಮಂಜು. ಮಗಳು ಮದುವೆ ಚೆನ್ನಾಗಿ ಆಗಲಿ ಅಂತ ಪದೇ ಪದೇ ಬಂದು ಬೇಡ್ಕೊಳ್ತಾ ಇದ್ದೀರಿ. ನಿಮ್ಮಂಥ ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆಯದೇ ಆಗುತ್ತೆ, ಚಿಂತೆ ಮಾಡಬೇಡಿ. ನಿಮ್ಮ ಬಾಯಿ ಹರಕೆಯಿಂದ ಹಾಗೆ ಆಗಲಿ ಶಾಸ್ತ್ರಿಗಳೇ. ನಿಮ್ಮಿಂದ ಒಂದು ಸಹಾಯ ಆಗಬೇಕು ಮಂಜು ಅವರೇ. ಏನು ಹೇಳಿ? ಇಲ್ಲೊಂದು ಇವು ಜೋಡಿ ಮನೆಯವರು ಒಪ್ಪಿಗೆ ಇಲ್ಲದೆ ಮದುವೆ ಆಗ್ತಾ ಇದ್ದಾರೆ. ನೀವಿಬ್ಬರು ಬಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಆಶೀರ್ವಾದ ಮಾಡ್ತೀರಾ? ಇವೆಲ್ಲ ನಮಗೆ ಬೇಡ ರೀ. ಒಂದು ನಿಮಿಷ ಸುಮ್ಮನೆ ಇರು. ಆಗಲಿ ಶಾಸ್ತ್ರಿಗಳೇ, ನಡೀರಿ. ಆರ್ತಿಯವರೇ, ಸ್ವಲ್ಪ ಸ್ಮೈಲ್ ಮಾಡ್ರಿ. ನಾವು ಪದೇ ಪದೇ ಮದುವೆ ಆಗಲ್ಲ. ಫೋಟೋ ವಿಡಿಯೋ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಛೋಟಾ ನಾದಿ ಹತ್ರ ಮೊಬೈಲ್ ಇದೆಯಲ್ಲ, ಎಲ್ಲ ವಿಡಿಯೋ ಮಾಡಕ್ಕೆ ಹೇಳೋಣ. ನಮ್ಮ ಹುಡುಗರಿಗೆ ನಿಮ್ಮ ನಗ್ಸೋದು ಬಿಟ್ರೆ ಬೇರೆ ಏನು ಕೆಲಸ ಮಾಡಲೇಬಾರ್ದು ಅಂತಿರಲ್ಲ. ಇರಿ, ಹಾರ ಬದಲಾಯಿಸ್ಕೊಳ್ಳಿ.
ರೀತಿ ಅಪ್ಪ ಅಮ್ಮನಿಗೆ ಹೇಳಿದೆ ಓಡ್ ಬಂದು ಮದುವೆ ಆಗೋರನ್ನ ಕಂಡ್ರೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾವ್ಯಾಕ್ರಿ ಈ ಪಾಪ ಕಟ್ಕೋಬೇಕು? ನಡೀರಿ ಹೋಗೋಣ. ಸ್ವಲ್ಪ ಸುಮ್ಮನೆ ಇರ್ತೀಯ, ಎಲ್ಲದಕ್ಕೂ ಅವಸರ ಮಾಡಬೇಡ. ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ನಿನ್ನ ವಯಸ್ಸೆಷ್ಟಮ್ಮ? 21 ವರ್ಷ ಅಂಕಲ್. ಈ ಹುಡುಗ ನಿನಗೆ ಯಾವಾಗಲಿಂದ ಪರಿಚಯ? 6 ತಿಂಗಳಿಂದ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ ಅಂಕಲ್. 6 ತಿಂಗಳ ಹಿಂದೆ ಪರಿಚಯ ಆದವನಿಗೋಸ್ಕರ 21 ವರ್ಷ ಸಾಕಿದವ್ರನ್ನ ಮರೆತು ದೂರ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದೆಯೇನಮ್ಮ? ಪ್ರೀತಿ ಮಾಡೋದಾಗಲಿ ಪ್ರೀತಿಸಿದವ್ರನ್ನೇ ಮದುವೆ ಆಗೋದಾಗಲಿ ತಪ್ಪಲ್ಲ. ಆದರೆ ಹೆತ್ತವ್ರನ್ನ ಕಡೆಗಣಿಸಿ ಮದುವೆ ಆಗೋದು ಅಪರಾಧ. ನೀವು ಈ ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ತುಂಬಾ ಯೋಚನೆ ಮಾಡಿರ್ತೀರ ಅಂತ ನನಗೆ ಗೊತ್ತು. ನೋಡಪ್ಪ, ಇದ್ರ ನೋವು ಗಂಡಿನ ಮನೆಯವ್ರಿಗೆ ಹೆಚ್ಚಿಗೆ ತಟ್ಟೋಲ್ಲ. ಯಾಕೆಂದರೆ ನೀವು ಮದುವೆ ಆದಮೇಲೆ ಅಲ್ಲೇ ಸಂಸಾರ ಮಾಡ್ತೀರ. ಆದರೆ ಹೆಣ್ಣಿನ ಮನೆಯವರು ಸಾಯೋವರೆಗೂ ಅನುಭವಿಸ್ಬೇಕಾಗತ್ತೆ. ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗದೆ, ಯಾರ ಹತ್ರನೂ ಮಾತಾಡೋದಕ್ಕಾಗದೆ, ಸಮಾಜದಲ್ಲಿ ತಲೆ ಎತ್ತಿ ತಿರುಗೋದಕ್ಕಾಗದೆ ಪ್ರತಿದಿನ ನರಕ ಅನುಭವಿಸ್ಬೇಕಾಗತ್ತೆ. ನಮ್ಮ ನಂಬಿಕೆನ ಬೇರೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅದನ್ನು ಸುಲಭವಾಗಿ ಎದುರಿಸ್ಬೋದು. ಆದರೆ ನಮ್ಮ ಮಕ್ಕಳೇ ಅದನ್ನು ಹೊಡೆದಾಕಿದ್ರೆ ಮುಂದೆ ನಮ್ಮ ನೆರಳನ್ನು ನಮ್ಮದೇ ಇರುವಂಥ ಹೀನಾಯ ಸ್ಥಿತಿಗೆ ತಲುಪಬೇಕಾಗತ್ತಪ್ಪ. ನಾನು ಈ ಥರ ಹೇಳಿದೆ ಅಂತ ತಪ್ಪು ತಿಳ್ಕೊಬೇಡಿ. ನಮಗೂ 4 ಜನ ಹೆಣ್ಮಕ್ಳಿದ್ದಾರೆ. ಅವರಲ್ಲಿ ಯಾರೊಬ್ಬರು ಹೀಗೆ ಮಾಡಿದ್ರು ನಾವಂತೂ ಖಂಡಿತ ಬದುಕಿರಲ್ಲ. ಯಾಕೋ ನಿಮಗೆ ಇದನ್ನೆಲ್ಲ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಆದರೆ ಒಳ್ಳೆಯದಕ್ಕೆ ಹೇಳಿದ್ದೀನಿ. ಇನ್ನು ಮುಂದೆ ನಿಮ್ಮ ನಿರ್ಧಾರ ನಿಮಗೆ. ಚೆನ್ನಾಗಿರಿ.